ನರೇಂದ್ರ ಮೋದಿ ಅವರ ಭಾಷಣ ನೇರವಾಗಿ ಓರ್ವ ಪ್ರಧಾನಿ ಒಂದು ಧರ್ಮದ ವಿರುದ್ಧ ಅವಹೇಳನಕಾರಿಯಾಗಿ ಅಥವಾ ಒಂದು ಕೋಮು ಭಾವನೆ ಕೆರಳಿಸುವಂತೆ ಮಾತಾಡಿದ್ದು ಚುನಾವಣೆಯಲ್ಲಿ ಏನಾದರೂ ಎಫೆಕ್ಟ್ ಆಯಿತು ಅಂತ ಅನ್ಸುತ್ತಾ? ಡೆಫಿನೆಟ್ ಆಗಾಯಿತು. ಅವರು ಪ್ರಾರಂಭ ಮಾಡಿದ್ದೆ ವೆಸ್ಟರ್ನ್ ಯು ಪಿ ಅಲ್ಲಿ. ಅದು ವೆಸ್ಟರ್ನ್ ಯು ಪಿ ಹೋದಾಗ ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲಿ ಹೋಗಿ ಭಾಷಣ ಮಾಡಿ ಮುಸ್ಲಿಂ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು. ಅದು ಇಡೀ 3ನೇ ಫೇಸಲ್ಲೇ ಏನೋ ಅವ್ರು ಮಾತಾಡಿದ್ದು, 4ನೇ ಫೇಸಲ್ಲಿ ಇಡೀ ದೇಶಕ್ಕೆ ಸಂಚಲನ ಮೂಡಿಸ್ತು. ಯಾಕಂದರೆ ಮುಸ್ಲಿಂ ರಿಸರ್ವೇಷನ್ಗೆ ಕರ್ನಾಟಕದಲ್ಲಿ ಇತಿಹಾಸ ಇದೆ. ದಲಿತರಿಗೆ ರಿಸರ್ವೇಷನ್ ಬರೋಕ್ಕೆ ಮೊದಲು ಮುಸಲ್ಮಾನರಿಗೆ ರಿಸರ್ವೇಷನ್ ಇತ್ತು. ಮಹಾರಾಜರ ಕಾಲದಲ್ಲಿ OBCಗಳಿಗಿತ್ತು, ಮೇಲ್ವರ್ಗದವ್ರಿಗಿತ್ತು, ದಲಿತರಿಗೆ ಇರಲಿಲ್ಲ. ದಲಿತರಿಗೆ ಬರೋಕ್ಕೆ ಮೊದಲು ಮುಸ್ಲಿಂ ರಿಸರ್ವೇಷನ್ ಈ ದೇಶದಲ್ಲಿ ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಮಹಾರಾಜರ ಕಾಲದವ್ರು ಇರ್ಬೋದು, ಸ್ವತಂತ್ರ ಬರೋಕ್ಕೆ ಮೊದಲು ಸಂವಿಧಾನದಲ್ಲಿ ರಿಸರ್ವೇಷನ್ ಮುಂಚೆನೆ ರಿಸರ್ವೇಷನ್ ಇತ್ತು ಮುಸ್ಲಿಮ್ಸ್ಗೆ. ನಾವು ಅದನ್ನ ಇಟ್ಕೊಂಡು ಒಂದು ಮುಸ್ಲಿಂ ರಿಸರ್ವೇಷನ್ ಬಗ್ಗೆ OBC ಕೊಟ್ಟಿದ್ದಾರೆ, ಇದನ್ನೆಲ್ಲ ಇಷ್ಟಪಡಲಿಲ್ಲ ಜನ. ಯಾಕಂದ್ರೆ ಮಂಡಲ್ ಅಂತ ಒಂದು ದೊಡ್ಡ ಚಳವಳಿನ ಈ ದೇಶ ನೋಡಿದೆ. ಮಂಡಲ್ ಅಂತ ಅದು ಚಳವಳಿನ ನೋಡಿರೋದ್ರಿಂದ ಅದನ್ನ ಡೈಜೆಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಆಗಿದ್ದಂಥ ನೋವು, ಅದರಿಂದ ಆದಂಥ ಒಂದು ಸಾಮಾಜಿಕ ಆದಂಥ ಏನು ಈ ಡಿವೈಡ್ ಆಗಿದ್ದು ಸೊಸೈಟಿ ಅದ್ರ ಮೇಲೆ, ಇದನ್ನೆಲ್ಲ ನೋಡಿರೋದ್ರಿಂದ ಜನ ಇದನ್ನ ಒಂದು ಲೆವೆಲ್ವರೆಗೂ ಅಕ್ಸೆಪ್ಟ್ ಮಾಡ್ತಾರೆ.